ಅಲ್ಲಮ್ಮ ಎಷ್ಟು ಡ್ರಾಮಾ ಮಾಡಿದ್ಲು ನೋಡಿದ್ರ. ನನಗೆ ಭಾಷಣ ಮಾಡಕ್ ಬರಲ್ಲ, ಅವ್ರ ಜನದ ಮುಂದೆ ಹೇಗೆ ಮಾತಾಡ್ಲಿ, ಕೈ ಕಾಲೆಲ್ಲ ನಡ್ಕೊ ಬರುತ್ತೆ, ಭಯ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಹೋಗಿ ಪಟಪಟ 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 ಅಂತ ಲೀಲಾಚಾರವಾಗಿ ಮಾತಾಡ್ಬಿಟ್ಟಲ್ಲ ಚಿನ್ನ. ನನಗೆ ಆಶ್ಚರ್ಯ ಖುಷಿ ಎಲ್ಲ ಒಟ್ಟೊಟ್ಟಿಗೆ ಆಗೋಯ್ತು. ಶಬಾಷ್. ಆನಂದ್, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಒಳೊಳಗೆ ನನಗೆ ಎಷ್ಟು ಭಯ ಆಗ್ತಿತ್ತು ಗೊತ್ತಾ. ಸಡನ್ನಾಗಿ ಮ್ಯಾನೇಜ್ಮೆಂಟ್ ಅವ್ರ ಮುಂದೆ ನಿಂತ್ಕೊಂಡು ಮಾತಾಡಬೇಕು ಅಂದಾಗ ಸಿಕ್ಕಾಪಟ್ಟೆ ನರ್ವಸ್ ಆಗಿಬಿಟ್ಟೆ. ನನ್ನ ಪಾಡು ಯಾರಿಗೂ ಬೇಡ, ನನ್ನ ಕಷ್ಟ ನನಗೆ ಮಾತ್ರ ಗೊತ್ತು. ಇಲ್ಲಿ ಮಾತಾಡೋದೇ ಬೇರೆ, ಅಲ್ಲೆಲ್ಲರೂ ಮುಂದೆ ನಿಂತ್ಕೊಂಡು ಮಾತಾಡೋದೇ ಬೇರೆ. ಹೇಗೋ ಮ್ಯಾನೇಜ್ ಮಾಡಿದೆ ಅಷ್ಟೇ. ಆದರೂ ಸೂಪರ್ ಚಿನ್ನ. ನೋಡು, ಇನ್ಮೇಲೆ ಪ್ರತಿ ದಿವಸ ನೂರಾರು ಮಕ್ಕಳ ಮುಂದೆ ಇದೇ ಥರ ಮಾತಾಡ್ತಾನೇ ಇರಬೇಕು, ಪ್ರಾಕ್ಟೀಸ್ ಮಾಡ್ಕೊ. ಆಗುತ್ತೆ ನೋಡು. ಭಯ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಆ ಭಯನ ಮೆಟ್ಟು ನಿಂತು ಮಾತಾಡ್ತಿಯಲ್ಲ, ಅದು ಧೈರ್ಯ ಅನ್ನೋದು. ನೋಡು, ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ಯು ಕ್ಯಾನ್ ಡೂ ಇಟ್ ಆ್ಯಂಡ್ ಯು ವಿಲ್ ಡೂ ಇಟ್. ನನಗೆ ನಂಬಿಕೆ ಇದೆ. ಇನ್ನೊಂದು ವಿಷಯ ಏನು ಗೊತ್ತಾ, ಸಾಮಾನ್ಯವಾಗಿ ಮದುವೆ ಆಗ್ತಿದ್ದ ಹಾಗೆ ಹೆಂಡತಿರು ಗಂಡನ ವಿಷಯದಲ್ಲಿ ಪೊಸೆಸಿವ್ ಆಗಿಬಿಡ್ತಾರೆ. ಅವನು ಫ್ರೆಂಡ್ ಸರ್ಕಲ್ ಅಂತ ಏನಿರುತ್ತಲ್ಲ ಅದೆಲ್ಲ ಕಟ್ ಮಾಡಿಬಿಡ್ತಾರೆ. ಯಾವಾಗಲೂ ಜೊತೆಲೇ ಇರಬೇಕು ಅನ್ನೋ ಥರ ಇಟ್ಕೊಂಡ್ಬಿಟ್ಟಿರ್ತಾರೆ. ಆದರೆ ನೀನು ಅದಕ್ಕೆ ಆ ಥರ ಮಾಡಲಿಲ್ಲ. ನನ್ನ ಗೆಳೆಯನ ಫ್ರೆಂಡ್ಶಿಪ್ನ ಹಾಗೆ ಕಂಟಿನ್ಯೂ ಆಗೋ ಥರ ಬಿಟ್ಟಿದ್ದೀರಾ. ನೀನು ಅದಕ್ಕೆ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ದೀರಾ, ಅದೇ ಹೈಲೈಟ್. ನಾನು ಗೆಳೆಯ ಇಬ್ಬರು ಜೋಡೆತ್ತಾದರೆ ನೀನು ಅದಕ್ಕೆ ಇಬ್ಬರು ನಮಗೆ ಹೆಗಲಾಗಿದ್ದೀರಾ. ಆ ವಿಷಯಕ್ಕೆ ನಿನಗೆ ಅದಕ್ಕೆ ಇಬ್ಬರಿಗೂ ದೊಡ್ಡ ಥ್ಯಾಂಕ್ಸ್ ಅಮ್ಮ. ಹೆಂಡ್ತಿರು ಅಂದರೆ ಡಿಕ್ಟೇಟರ್ಸ್ ಅನ್ನೋ ಈಗಿನ ಕಾಲದಲ್ಲಿ ಡೆಮಾಕ್ರೆಟಿಕ್ ಹೆಂಡ್ತಿರಾಗಿದ್ದೀರಲ್ಲ, ನಿಜವಲ್ಲೂ ಗ್ರೇಟ್ ನೇಮ್. ಆನಂದ್, ನೀನು ನನ್ನನ್ನು ಅಷ್ಟೊಂದು ಹೊಗಳೋ ಅಗತ್ಯ ಇಲ್ಲ. ಆ್ಯಕ್ಚುಲಿ ನೀನು ಡುಮ್ಮ ಒಳ್ಳೆ ಫ್ರೆಂಡ್ಸ್. ನಾವೇ ಅಲ್ಲ, ಯಾರೇ ಬಂದರೂ ಅದನ್ನು ಕಟ್ ಮಾಡೋಕ್ಕಾಗಲ್ಲ, ಅಷ್ಟು ಸ್ಟ್ರಾಂಗ್. ನಿಮ್ಮನ್ನು ನೋಡಿ ನಾವು ಕಲ್ತಿದ್ದೀವಿ. ಈ ವಿಷಯದಲ್ಲಿ ನನ್ನ ನೋಟ್ ನಿನಗೆ, ಡುಮ್ಮನಿಗೆ ನೀನೊಬ್ಬ ಒಳ್ಳೆ ಫ್ರೆಂಡ್. ನನ್ನ ಮಗ ಸೊಸೆ ತಾವು ಬೆಳೆಯೋದ್ರ ಜೊತೆಗೆ ತಮ್ಮ ಜೊತೆಗಿರೋರ್ನು ಬೆಳೆಸ್ತಾರೆ. ಅದಕ್ಕೆ ಅವ್ರಿಗೆ ನಿಮ್ಮಂಥ ಒಳ್ಳೆಯವ್ರು ಸಿಕ್ಕಿರೋದು. ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ. ಹೌದು ಭಾಗ್ಯಕ್ಕ, ಒಳ್ಳೆ ಮನಸ್ಸಿದ್ದವರಿಗೆ ದೇವ್ರು ಯಾವತ್ತೂ ಒಳ್ಳೆಯದನ್ನೇ ಮಾಡ್ತಾರೆ. ಒಳ್ಳೇದು ಮಾಡಲೇಬೇಕಂಕ. ಮಾಡಲಿಲ್ಲ ಅಂದರೆ ಅವನಿಗೆ ಎಲ್ಲಿ ಬೆಲೆ ಇರುತ್ತೆ? ಅವನಿಗೆ ಯಾರು ಪೂಜೆ ಮಾಡ್ತಾರೆ? ಯಾರು ಪೂಜೆ ಮಾಡಲ್ಲ. ಅವನಿದಾನೆ ಅಂತ ಎಲ್ರಿಗೂ ಗೊತ್ತಾಗಬೇಕು ಅಂದರೆ ಒಳ್ಳೆಯವ್ರಿಗೆ ಒಳ್ಳೇದಾಗಲೇಬೇಕು.